ಗೈಸ್ ಎಲ್ಲರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 444 rupeesಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಕ್ವಶನ್ಸ್ಗಳಿದಾವೆ ನಿಮ್ಮ ಮೈಂಡ್ ಅಲ್ಲಿ. ಇದೆಲ್ಲಾನು ಕೂಡ ನಿಮ್ಗೆ ಉತ್ತರಗಳು ಬೇಕು. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಗೆ ಗೊಂದಲಗಳಿದೆ, ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು 444 rupeesನ ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲ್ ಅಲ್ಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು, 1 hour, half an hour, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ನಿಮ್ಮ ಕನ್ವೀನಿಯಂಟ್ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ. ಸೊ ನಿಮ್ಮ ಕ್ವಶನ್ಸ್ ಎಲ್ಲದಕ್ಕೂ ಆನ್ಸರ್ ಬೇಕು, ಕ್ಲಾರಿಟಿ ಬೇಕು, ಸಲ್ಯೂಷನ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು 444 rupees ರೀಡಿಂಗ್ ನ ನೀವು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಆಫರ್ ಮುಗಿಯೋದ್ರ ಒಳಗಡೆ ಯುಟಿಲೈಸ್ ಮಾಡ್ಕೊಂಡ್ರೆ ವೆಲ್ ಅಂಡ್ ಗುಡ್ ಅಂತಾನೂ ಕೂಡ ಹೇಳ್ಬಹುದು. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಮಾಡುವಂತ ಉದ್ದೇಶ ಏನಂತಂದ್ರೆ, ತುಂಬಾ ಜನ ಟ್ಯಾರೋ ರೀಡಿಂಗ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ, ಅಂದ್ರೆ ಟ್ಯಾರೋ ರೀಡಿಂಗ್ ಕೋರ್ಸ್ ಇದೆಯಾ ಅಂತ. ಸೊ ಖಂಡಿತವಾಗ್ಲೂ ಟ್ಯಾರೋ ರೀಡಿಂಗ್ ಕೋರ್ಸ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇವಾಗ ಜಸ್ಟ್ 4999 rupeesಗೆ ಪರ್ಸನಲ್ ಟ್ಯಾರೋ ರೀಡಿಂಗ್ ಕೋರ್ಸ್ ಸೆಷನ್ಸ್ ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. 4999 ಅಂದ್ರೆ 5000. ಓಕೆ, ಸೊ 4999 ನೀವು ಪೇ ಮಾಡಿದ್ರೆ ವಿತ್ ಸರ್ಟಿಫಿಕೇಶನ್ 7 days ಕ್ಲಾಸ್ ಇರುತ್ತೆ. ಮತ್ತೆ ಈ ಒಂದು 4999 ಕ್ಲಾಸಸ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಎಲ್ಲ ಟ್ಯಾರೋ ಬಗ್ಗೆ ನಾಲೆಜ್ ಆಗಿದೆ, ಅಂಡ್ ಪರ್ಸನಲ್ ರೀಡಿಂಗ್ ಹೆಂಗ್ ಮಾಡೋದು, ನಿಮಗೆ ಹೇಗೆ ರೀಡಿಂಗ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರಿಗೆ ರೀಡಿಂಗ್ಸ್ ಹೇಗ್ ಮಾಡೋದು, ಅಂಡ್ ಫುಲ್ ಸರ್ಟಿಫಿಕೇಶನ್. ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ಯಾವ ಟೈಮಲ್ಲಿ ಪೋಸ್ಟ್ ಮಾಡಬೇಕು, ಪ್ರತಿಯೊಂದೂ ಕೂಡ ಡೀಟೇಲಿಂಗ್ ಆಗಿ ಈ ಒಂದು ಕ್ಲಾಸಸ್ ಅಲ್ಲಿ ಇರುತ್ತೆ. ಸೊ 4999 ನೀವು ಪೇ ಮಾಡಿದ್ರೆ ವಿತ್ ಸರ್ಟಿಫಿಕೇಶನ್, ವಿತ್ ಆಲ್ ದ ನಾಲೆಜ್, ಎಷ್ಟು ನಾಲೆಜ್ ನಿಮಗೆ ಸಿಗುತ್ತೆ ಅಂತ ಅಂದ್ರೆ, ಸೊ ನೀವು 7 days ಕ್ಲಾಸ್ ಆದ ನಂತರ ಖಂಡಿತವಾಗ್ಲೂ ನಿಮಗೆ ನೀವು ರೀಡಿಂಗ್ಸ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ರೀಡಿಂಗ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದು. ನಿಮಗೆ ಎಲ್ಲೊಂದ್ ಕಡೆ ಓಕೆ ನಾನು ಇವಾಗ ರೆಡಿ ಇದ್ದೀನಿ ಅಂತ ಅಂದ್ರೆ ಯೂಟ್ಯೂಬ್ ಚಾನಲ್ ಕೂಡ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ನಾಲೆಜ್ ಕೊಡ್ತೀವಿ. ಸೊ ಜಸ್ಟ್ 4999ಗೆ ನಾವು ರೀಡಿಂಗ್ಸ್ ಅಂದ್ರೆ ಟ್ಯಾರೋ ರೀಡಿಂಗ್ ಕೋರ್ಸ್ ನ ಮಾಡ್ತಾ ಇದೀವಿ. ಈ 4999 1 hour ಕ್ಲಾಸಸ್ ಇರುತ್ತೆ, ಎವ್ರಿಡೇ ಕ್ಲಾಸಸ್ ಇರುತ್ತೆ. ಎವ್ರಿಡೇ ನಮ್ಗೆ ಕ್ಲಾಸಸ್ ನ ಅಟೆಂಡ್ ಮಾಡಕ್ಕಾಗಿಲ್ಲ ಅಂತಂದ್ರೆ ವೀಕ್ಲಿ ಟ್ವೈಸ್ ಇರುತ್ತೆ, ಸಂಡೇ ಅಂಡ್ ಸ್ಯಾಟರ್ಡೆ. ನಿಮ್ಮ ಕನ್ವೀನಿಯಂಟ್ ಹಿಂಗಿರುತ್ತೆ ಆತರ ನೀವು ಟ್ಯಾರೋ ರೀಡಿಂಗ್ಸ್ ನ ನೀವು ಕೋರ್ಸ್ ನ ಕಲ್ತ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಹೇಳುತ್ತಾ, ಸೊ ಲೈವ್ 1 hour ಕ್ಲಾಸಸ್ ಇರುತ್ತೆ. ಅಂಡ್ ನಿಮ್ಗೆ ಆಫ್ಲೈನ್ ಅಲ್ಲೂ ಕೂಡ ಬೇಕು, ಬಂದು ನಾನು ಕಲಿತೀನಿ ಅಂತ ಅಂದ್ರೆ ನೀವು ಆರ್ ನಗರಿಗೆ ವಿಸಿಟ್ ಮಾಡಿ ಕೂಡ ನೀವು ಬಂದು ಟ್ಯಾರೋ ರೀಡಿಂಗ್ ಕೋರ್ಸಸ್ ನ ಪಡ್ಕೊಂಡು ತಗೊಂಡು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, ಸೊ ಇಮಿಡಿಯೇಟ್ ಸರ್ಟಿಫಿಕೇಶನ್ಸ್ ಇರುತ್ತೆ, ಇಮಿಡಿಯೇಟ್ ಆಗಿ ನೀವು ರೀಡಿಂಗ್ಸ್ ನ ನೀವು ಯಾರಿಗೆ ಬೇಕಾದ್ರೂ ಮಾಡಬಹುದು. ಅಷ್ಟು ಮಟ್ಟಿಗೆ ನಿಮ್ಮನ್ನ ಟ್ರೈನ್ ಮಾಡಿರ್ತೀನಿ. ಅಂಡ್ ಖಂಡಿತವಾಗ್ಲೂ ನೀವು ನಮ್ಮ ಸ್ಟೂಡೆಂಟ್ ಆದ್ರೆ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ನಿಮ್ಗೆ ಯಾವುದೇ ಒಂದು ಮೊಮೆಂಟ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಮೀ. ಅದರಲ್ಲಿ ನಾನು ನಿಮಗೆ ಖಂಡಿತ ಆನ್ಸರ್ಬಲ್ ಆಗಿರ್ತೀನಿ ಅಂತ ಹೇಳ್ತಾ, ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಈ ಒಂದು ಕೋರ್ಸ್ ನ ತಗೊಂಡು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ಅಂದ್ರೆ, ಯಾರೆಲ್ಲ 2-sided ಲವರ್ಸ್ ಇದ್ದೀರಾ, ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಅವ್ರೇನ್ ಯೋಚನೆ ಮಾಡ್ತಾರೆ ಸದ್ಯದ ಪರಿಸ್ಥಿತಿನಲ್ಲಿ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, 8 of Cups ಇದೆ, Queen of Wands ಇದೆ, ಓಕೆ, ಟವರ್ ಇದೆ, 7 of Wands, 8 of Wands, and bottom of the card King of Swords ಇದೆ. ಓಕೆ,
ಸೊ ಅಲ್ಲಿ ನೋಡ್ತಿರ್ಬೋದು ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಸೋರ್ಟ್ಸ್ ಇದೆ, 8 ಆಫ್ ವಾಂಡ್ಸ್ ಇದೆ, 7 ಆಫ್ ವಾಂಡ್ಸ್ ಇದೆ, ಟವರ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಅಂಡ್ ಇನ್ ದ ಸೇಮ್ ಟೈಮ್ 8 ಆಫ್ ಕಪ್ಸ್ ಇದೆ. ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮ ರೀಡಿಂಗ್ಗಾಗಿ. ಸೊ ಇದೆಲ್ಲ ಕಾರ್ಡ್ಸ್ ಏನ್ ಹೇಳ್ತಿದೆ ಅಂತ ಅಂದ್ರೆ 8 ಆಫ್ ಕಪ್ಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ವ್ಯಕ್ತಿ ಐಸೋಲೇಟ್ ಆಗ್ತಿದ್ದಾರೆ, ಎಲೋನ್ ಆಗ್ತಿದ್ದಾರೆ, ಏಕಾಂಗಿ ಆಗ್ತಿದ್ದಾರೆ. ನಿಮ್ಮ ಜೊತೆಗೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರು ನಿಮ್ಮ ಜೊತೆಗೆ ಜಾಸ್ತಿ ಬೆರೀತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಮೈಂಡ್ ಸೆಟ್ ತುಂಬಾನೇ ಡಿಸ್ಟರ್ಬ್ ಆಗಿದೆ, ಅವರ ಮನಸ್ಸು ತುಂಬಾನೇ ಚಂಚಲ ಆಗ್ತಾ ಇದೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ನಿಮ್ಮ ಜೊತೆಗೆ ಇದ್ರೂ ಕೂಡ ನೀವು ತುಂಬಾ ಪ್ರೀತಿ ಕೊಡ್ತಾ ಇದ್ರಾ, ಕೇರ್ ಮಾಡ್ತಾ ಇದ್ರಾ, ಹೆಲ್ಪ್ ಮಾಡ್ತಾ ಇದ್ರಾ, ಸಪೋರ್ಟ್ ಮಾಡ್ತಾ ಇದ್ರಾ, ಅವ್ರಿಗೆ ಏನು ಕಡಿಮೆ ಇಲ್ಲ ಈ ಒಂದು ಸಂಬಂಧದಲ್ಲಿ. ಬಟ್ ಆದ್ರೂ ಕೂಡ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಲೋನ್ಲಿ ಅಂತ ಅಂದ್ರೆ ಯಾಕೆ ಇವ್ರ ಲೈಫ್ ಅಲ್ಲಿ ಈ ತರ ಬರ್ಡನ್ ಆಗ್ತಾ ಇದೆ ಅಂದ್ರೆ ಬಿಕಾಸ್ ಟವರ್ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಲೈಫ್ ಅಲ್ಲಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಂದಿರಬಹುದು, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಓವರ್ ಬರ್ಡನ್ ಆಗ್ತಿರ್ಬೋದು, ಅಥವಾ ಅವರ ಲೈಫ್ ಅಲ್ಲಿ ಸಡನ್ ಆಗಿ ಏನೋ ಒಂದು ಚೇಂಜಸ್ ಆಗಿದೆ, ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಕರಿಯರ್ ಅಲ್ಲಿ ತುಂಬಾನೇ ಲಾಸ್ ಆಗಿರ್ಬೋದು, ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಡ್ರೈನ್ಡ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ, ಏನೇ ಮಾಡಿದ್ರು ಕೂಡ ಅವರ ಲೈಫ್ ಅಲ್ಲಿ ಏನು ಕೂಡ ನಡೀತಾ ಇಲ್ಲ, ಕ್ಲಿಕ್ ಆಗ್ತಾ ಇಲ್ಲ, ಅಥವಾ ತುಂಬಾ ಎಫರ್ಟ್ಸ್ ಹಾಕಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು ನನ್ನ ಜೀವನದಲ್ಲಿ ಏನ್ ಪಡ್ಕೋಬೇಕು ಅಂತ ಇರುತ್ತೆ ಅವ್ರಿಗೆ, ಅದು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ತುಂಬಾನೇ ಒಂದ್ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾರೆ, ಸುಮ್ಮನೆ ಕುತ್ಕೊಳ್ಳೋಂತ ವ್ಯಕ್ತಿ ಇವ್ರು ಅಲ್ವೇ ಅಲ್ಲ. ಬಟ್ ಸಡನ್ ಆಗಿ ಅವ್ರ ಲೈಫ್ ಅಲ್ಲಿ ಕರಿಯರ್ ಅಲ್ಲಿ ತುಂಬಾನೇ ಲಾಸ್ ಆಗಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಯಾರಿಗೂ ಕೊಟ್ಟು ಇವ್ರು ಹೆಲ್ಪ್ ಮಾಡಿ ಇವ್ರಿಗೆ ದ್ರೋಹ ಆಗಿರ್ಬೋದು, ಮೋಸ ಆಗಿರ್ಬೋದು. ಸೊ ಸಮಥಿಂಗ್ ಈ ಒಂದು ವ್ಯಕ್ತಿ ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವರು ನಿಮ್ಮ ವಿಚಾರದಲ್ಲಿ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರೆ, ಯಾಕಂತಂದ್ರೆ ನೀವು ಅವ್ರ ಮನಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಾ. ಅಂದ್ರೆ ಅವರು ಏಕಾಂಗಿ ಆಗ್ತಿದ್ದಾರೆ ಅನ್ನೋವಾಗ ನೀವು ತುಂಬಾ ಡಿಸ್ಟರ್ಬ್ ಮಾಡಲ್ಲ, ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಇಲ್ಲ ನನ್ನ ಜೊತೆಗೆ ಮಾತಾಡು, ಈ ತರ ಅವರು ನಿಮ್ಗೆ ಪದೇ ಪದೇ ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಇದೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ಅರ್ಥ ಮಾಡ್ಕೊಳ್ಳುವಂತ ಪಾರ್ಟ್ನರ್ ಸಿಕ್ಕಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಂತ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಇವ್ರನ್ನ ನಾನು ತುಂಬಾ ಗ್ರೇಟ್ ಅಂತ ಅನ್ಕೋಬೇಕಂದ್ರೆ ಇವ್ರಿಗೆ ತುಂಬಾ ಬೇಗ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಅವ್ರಿಗೆ ಕೆಲವೊಂದ್ಸತಿ ನಗ್ತಾರೆ, ಕೋಪ ಮಾಡ್ಕೋತಾರೆ, ಸಡನ್ ಆಗಿ ಬೇಜಾರಾಗ್ತಾರೆ, ಇದೆಲ್ಲ ಮೂಡ್ ಸ್ವಿಂಗ್ಸ್ ಅವ್ರಿಗೆ ತುಂಬಾನೇ ಇದೆ. ಬಟ್ ಅದೆಲ್ಲಾನು ಕೂಡ ಸಹಿಸ್ಕೊಂಡು ಅವ್ರಿಗೋಸ್ಕರ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಏನೆಲ್ಲ ನೀವು ಎಫರ್ಟ್ಸ್ ಹಾಕಿದಿರ, ಇವ್ರಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸಸ್ ಮಾಡಿದಿರ, ಇದೆಲ್ಲದಕ್ಕೂ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ. ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದ್ದಾರೆ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಇದೆ, ನಿಮ್ಮನ್ನ ಅವರು ರಾಣಿ ತರ ನೋಡ್ತಿದ್ದಾರೆ, ರಾಜನ್ ತರ ನೋಡ್ತಿದ್ದಾರೆ. ನೀವು ತುಂಬಾನೇ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ತುಂಬಾ ಸ್ಟೇಬಲ್ ಆದಂತ ವ್ಯಕ್ತಿ. ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡ್ ನ ಒಬ್ಬ ವ್ಯಕ್ತಿಗೆ ಮನಸ್ಸನ್ನ ಕೊಟ್ಟಿದ್ದೀರಾ ಅಂದ್ರೆ ಆ ಒಂದು ವ್ಯಕ್ತಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತೀರಾ, ನಿಮ್ಮನ್ನ ನೀವು ಅರ್ಪಿಸ್ಕೋತೀರಾ, ಸರೆಂಡರ್ ಆಗ್ತೀರಿ ಒಂದು ಪ್ರೀತಿನಲ್ಲಿ. ಯಾವ್ದೇ ರೀತಿ ಇವ್ರಿಗೆ ಯಾಕೆ ನಾನು ಹೆಲ್ಪ್ ಮಾಡ್ಬೇಕು, ಇವ್ರಿಗೆ ಯಾಕೆ ಈ ರೀತಿ ನಾನು ಮದ್ವೆ ಆಗಿಲ್ಲ, ಇನ್ನೂ ರಿಲೇಶನ್ಶಿಪ್ ಅಲ್ಲಿ ಇದೀವಿ, ಇದೆಲ್ಲಾನು ನೀವು ಯೋಚನೆ ಮಾಡಲ್ಲ. ಆ ಒಂದು ವ್ಯಕ್ತಿ ಬೇಕು ಅಂತ ಅಂದ್ರೆ ನಿಮಗೆ ಅವ್ರ ಬಗ್ಗೆ ಕ್ಲಾರಿಟಿ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಕ್ಯಾರೆಕ್ಟರ್ ನಿಮ್ಮಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಒಂದು ಸಮಯದಲ್ಲೂ ಈ ಒಂದು ವ್ಯಕ್ತಿ ಯಾರ ಕೈಯೂ ಬಿಡಲ್ಲ, ಯಾರ ಮೇಲೂ ಗಿವ್ ಅಪ್ ಮಾಡಲ್ಲ. ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ನನ್ನ ಕಷ್ಟ ಸಮಯದಲ್ಲೂ ಜೊತೆಲಿ ನಡೆದಿದ್ದಾರೆ, ಜೊತೆಲಿ ಇದ್ದಾರೆ. ಯಾವುದೇ ಒಂದು ಒಳ್ಳೆ ಸಮಯದಲ್ಲೂ ಈ ಒಂದು ವ್ಯಕ್ತಿ ಅದನ್ನ ಎಂಜಾಯ್ ಮಾಡ್ತಾರೆ. ಸೊ ನಾನೆಲ್ಲ ಪ್ರತಿಯೊಂದು ಲೋಸು ಹಪ್ಸು ಎಲ್ಲಾನು ಕೂಡ ಇವ್ರು ನೋಡಿದ್ದಾರೆ. ಇವರು ನನ್ನ ಜೀವನದಲ್ಲಿ ದೇವರು ಕೊಟ್ಟಿರುವಂತಹ ಬೆಸ್ಟ್ ಗಿಫ್ಟ್ ಅಂತ ಅಂದ್ರೆ ಈ ಒಂದು ಸಂಬಂಧ, ಈ ಒಂದು ವ್ಯಕ್ತಿ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಈ ಒಂದು ವ್ಯಕ್ತಿ ತುಂಬಾನೇ ಕೆಲವೊಂದ್ಸತಿ ಮೇ ಬಿ ಈ ಒಂದು ವ್ಯಕ್ತಿ ಅವರ ಒಂದು ಕೆಲಸದಲ್ಲಿ ಬಿಸಿ ಇರ್ಬೋದು, ಅಥವಾ ಸಮಥಿಂಗ್ ಅವ್ರ ಲಾಸ್ ಏನಾಗಿದೆ ಅದು ಫಿಕ್ಸ್ ಮಾಡೋದ್ರಲ್ಲೇ ಅವರು ಬಿಸಿ ಇರಬಹುದು. ಈ ಒಂದು ವ್ಯಕ್ತಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ, ನೀವಿಬ್ರು ಮೀಟ್ ಮಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಅಥವಾ ದೂರ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡಿ ತುಂಬಾ ಟೈಮ್ ಆಗ್ತಾ ಬರ್ತಾ ಇದೆ. ಸೊ ಅದನ್ನು ಕೂಡ ನೀವು ಡಿಮ್ಯಾಂಡ್ ಮಾಡಿಲ್ಲ. ಅವ್ರಿಗೆ ಖಂಡಿತವಾಗ್ಲೂ ಟೈಮ್ ಸಿಕ್ಕಿದಾಗ ಅವ್ರು ಬರ್ತಾರೆ ಅಂತ ನೀವು ಇನ್ನೂ ವೇಟ್ ಮಾಡ್ತಾ ಇದ್ದೀರಾ. ಸೊ ಕೆಲವೊಂದ್ಸತಿ ಒಂದ್ ವ್ಯಕ್ತಿನೂ ಕೇಳ್ತಾರೆ, ನನ್ನ ಹಲ್ ಕರಿಯಲ್ವಾ, ಇಲ್ಲಿ ಕರ್ಕೊಂಡು ಹೋಗು ಅಂತ ಕೇಳಲ್ವಾ ನೀನು ಅಂತ. ಸೊ ಖಂಡಿತವಾಗ್ಲೂ ನಿಮ್ಗೆ ಆ ತರ ಶಕ್ತಿ ದೇವ್ರು ಕೊಟ್ರೆ ನೀವು ಕರ್ಕೊಂಡೇ ಹೋಗ್ತೀರಾ. ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ, ನನ್ಗೇನು ಇವಾಗ್ಲೇ ಕರ್ಕೊಂಡು ಹೋಗ್ಬೇಕು, ಇವಾಗ್ಲೇ ಆಗ್ಬೇಕು ಅಂತ ಡಿಮ್ಯಾಂಡ್ಸ್ ಇಲ್ಲ. ಸೊ ಖಂಡಿತವಾಗ್ಲೂ ನಿಮಗೆ ಟೈಮ್ ಇದ್ರೆ ನೀವು ಕಾಲ್ ಮಾಡ್ತೀರಾ. ನಿಮಗೆ ಏನೋ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ನೀವು ಖಂಡಿತವಾಗ್ಲೂ ನೀವು ನನ್ನ ಅವಾಯ್ಡ್ ಮಾಡ್ತೀರಾ ಅನ್ನೋದನ್ನ ನೀವು ಅವರ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಇದೆಲ್ಲಾನು ಕೂಡ ಅವ್ರಿಗೆ
ನೋಡಿದಾಗ ತುಂಬಾ ಶಾಕ್ ಆಗುತ್ತೆ. ಯಾಕಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಟೈಮ್ ಕೊಟ್ಟಿಲ್ಲ ಒಬ್ಬ ವ್ಯಕ್ತಿ ಅಂತಂದ್ರೆ ಯಾವ ರೀತಿನಲ್ಲಿ ಈ ಒಂದು ವ್ಯಕ್ತಿಗಳು ಟರ್ನ್ ಔಟ್ ಆಗ್ತಾರೆ ಅನ್ನೋದು ಈ ಒಂದು ವ್ಯಕ್ತಿ ತುಂಬಾ ಹತ್ರನೇ ನಿಂತ್ಕೊಂಡು ನೋಡಿರ್ಬಹುದು. ಸೊ ಇವತ್ತು ಆ ಒಂದು ವ್ಯಕ್ತಿ ಫೀಲ್ಸ್ ವೆರಿ ವೆರಿ ಮಚ್ ಹ್ಯಾಪಿ ಅಂತ ಅಂದ್ರೆ ಇವತ್ತು ಯಾವುದೇ ಒಂದು ಸಮಯದಲ್ಲೂ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾಂಟ್ಸ್ ಟು ಫೈಟ್ ಫಾರ್ ಯು ಅಂತ ಅವ್ರಿಗೆ ಅನ್ಸುತ್ತೆ. ಈ ಒಂದು ರಿಲೇಶನ್ಶಿಪ್ ನ ಅವ್ರು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ. ಸೊ ತುಂಬಾನೇ ಅವರು ಹ್ಯಾಪಿ ಆಗಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಅವ್ರ ಲೈಫಲ್ಲಿ ನೀವ್ ಇರ್ತೀರಾ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಇದೆ. ಅಂದ್ರೆ ಅವ್ರ ಲೈಫಲ್ಲಿ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ನೀವು ಬೇಕಾ ಬೇಡವಾ, ಈ ಸಂಬಂಧದಲ್ಲಿ ವರ್ತ್ ಇದೆಯಾ, ವ್ಯಾಲ್ಯೂ ಇದೆಯಾ, ಇವ್ರು ನನಗೆ ಇಷ್ಟ ಪಡ್ತಾರಾ, ಪ್ರೀತಿಸ್ತಾರಾ, ಎಲ್ಲಾದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ. ಆ ಕ್ಲಾರಿಟಿ ಇರೋದಕ್ಕೇನೆ ಮೇ ಬಿ ನೀವು ಅವ್ರನ್ನ ಅಷ್ಟೇ ಅರ್ಥ ಮಾಡ್ಕೊಂಡಿದ್ರ, ನಿಮ್ಮನ್ನು ಅವರು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೆರ್ ಈಸ್ ಅ ಮ್ಯೂಚುವಲ್ ಕನೆಕ್ಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲೊಂದ್ ಕಡೆ ಯು ಪೀಪಲ್ ಆರ್ ಇನ್ ಸೋಲ್ಮೇಟ್ ಕನೆಕ್ಷನ್ ಅಂತಾನು ಹೇಳ್ಬೋದು. ಯಾಕಂತಂದ್ರೆ ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಐ ಫೀಲ್ ಎಲ್ಲೊಂದ್ ಕಡೆ ಯು ಆರ್ ಲೈಕ್ ಲವರ್ಸ್ ಗಿಂತ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತೀರಾ. ಅಥವಾ ಸೋಲ್ಮೇಟ್ಸ್ ಹೆಂಗಿರ್ತಾರೆ ಅಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ಗೆ ಅಥವಾ ಏನೋ ಒಂದು ಕಲ್ಸಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಮೇ ಬಿ ಒಂದ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿರೋದು ಪ್ರೀತಿನ ಹೇಳ್ಕೊಡಕ್ಕೆ, ನೀವು ಅವ್ರ ಲೈಫಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಡಕ್ಕಿರ್ಬಹುದು. ಅಥವಾ ಇಬ್ರು ಒಂದು ಲರ್ನಿಂಗ್ ಜರ್ನಿಯಲ್ಲಿ ಇದ್ದು ನೀವಿಬ್ರು ಒಬ್ರಿಗೊಬ್ರು ಸಹಾಯಕ್ಕೆ ಮಾಡ್ಕೊಳಕ್ಕೆ ನೀವಿಬ್ರು ಕನೆಕ್ಷನ್ ಅಲ್ಲಿ ಬಂದಿದ್ದೀರಾ. ಸೊ ದಿಸ್ ಇಸ್ ವಾಟ್ ಯೂನಿವರ್ಸ್ ಇಸ್ ಗಿವಿಂಗ್ ಯು ದ ಪ್ರೊಟೆಕ್ಷನ್. ಅಂದ್ರೆ ನಿಮ್ಗೆ ಯೂನಿವರ್ಸ್ ಕಂಡಿದ್ದಾನೆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ರೀತಿ ಮೇಲೆ ಪ್ರೊಟೆಕ್ಷನ್ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ, ತುಂಬಾನೇ ಖುಷಿ ಆಗಿರ್ತಾರೆ. ಅವರು ಯಾವಾಗ್ಲೂ ನಿಮ್ಮ ಜೊತೆಗೆ ನಿಮ್ಮನ್ನ ನೋಡಿದಾಗ, ಮೀಟ್ ಮಾಡಿದಾಗ ನೀವು ಅವ್ರಿಗೆ ಒಂದು ಸ್ಟ್ರಾಂಗ್ ವೈಬ್ರೇಷನ್ ಕೊಡ್ತೀರಾ, ನಗ್ನಾಗ್ತಾ ಇರ್ತೀರ ಅವ್ರ ಮುಂದೆ. ಎಷ್ಟೇ ನಿಮಗೆ ಕಷ್ಟ ಇರಲಿ, ಎಷ್ಟೇ ಇವತ್ತು ನಿಮಗೆ ನೋವಿರ್ಲಿ, ಅದನ್ನ ನೀವು ತುಂಬಾನೇ ಮನ್ಸಿಗೆ ಹಚ್ಕೊಳ್ದೆ ಅವ್ರು ಬಂದಾಗ, ಅವ್ರನ್ನ ನೋಡಿದಾಗ ಯು ಫೀಲ್ ವೆರಿ ಹ್ಯಾಪಿ. ತಾನಾಗಿನೇ ಇನ್ಸೈಡ್ ಅಲ್ಲೇ ನಿಮ್ಗೆ ಒಂದು ನಗು ಬರುತ್ತೆ ಅವ್ರನ್ನ ನೋಡಿದಾಗ. ನಿಮ್ಮ ಮುಖ ಲಕ್ಷಣ ನೋಡಿದಾಗ ಅವ್ರಿಗೆ ಇನ್ನೂ ತೇಜಸ್ ಬರುತ್ತೆ. ಓಕೆ, ಇವತ್ತು ಈ ಒಂದು ವ್ಯಕ್ತಿ ಮುಖ ನೋಡಿದೀನಿ, ನಗ್ನಗ್ತಾ ಇರೋ ಫೇಸ್ ನ ನೋಡಿದೀನಿ, ನನ್ನ ಜೀವನದಲ್ಲಿ ಇವತ್ತು ಒಳ್ಳೇದಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಅವ್ರು ಆಚೆಗೆ ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾಂಟ್ಸ್ ಟು ಬಿ ವಿತ್ ಯು. ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಯಾವಾಗ್ಲೂ ಕ್ರೇವ್ ಮಾಡ್ತಿರ್ತಾರೆ. ನಿಮ್ಮ ಪ್ರೀತಿ ಬೇಕು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಟೆನ್ಷನ್ ಬೇಕು, ಟೈಮ್ ಕೊಡ್ಬೇಕು ನೀವು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ನಿಮ್ಮಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮ್ಗೆ ಅವ್ರ ಮೇಲೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದನ್ನ ಕೂಡ ನೀವು ಆ ಒಂದು ವ್ಯಕ್ತಿಯ ಪ್ರೀತಿನ ಬಯಸ್ತೀರಾ. ಯಾವುದೇ ಸಮಯದಲ್ಲಿ ಅವ್ರು ಫ್ರೀ ಇದ್ರು, ಫ್ರೀ ಇಲ್ಲ ಅಂತ ಅಂದ್ರು ನಂಗೆ ಆ ಪ್ರೀತಿ ಕೊಡ್ಬೇಕು ಅಂತ ನೀವು ತುಂಬಾ ಸತಿ ಅವ್ರಿಗೆ ಹೇಳ್ತೀರಾ. ಓಕೆ, ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್. ನೀವು ಅಂತ ಬಂದಾಗ ತುಂಬಾ ವೀಕ್ನೆಸ್ ಅಂತನೂ ಹೇಳ್ಬೋದು. ನೀವೇ ಅವರ ವೀಕ್ನೆಸ್, ನೀವೇ ಅವರ ಸ್ಟ್ರೆಂತ್ ಅಂತನೂ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.